ವೆಲ್ಕಮ್ ಬ್ಯಾಕ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ ಬಿಕಾಸ್ ನನಗೆ ಸ್ವಲ್ಪ ಹುಷಾರಿಲ್ಲ. ಸೊ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಬಟ್ ಸ್ಟಿಲ್ ನಮ್ಮ ಕೆಲಸ ಏನಿದೆ ಅದು ಮಾಡಬೇಕಲ್ವಾ. ಸೊ ಈ ವ್ಲಾಗ್ ಯಾವುದ್ರ ಬಗ್ಗೆ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಮಹಾರಾಷ್ಟ್ರಗೆ ಹೋಗಿದ್ವಿ. ಆ್ಯಂಡ್ ಇದು ಫಸ್ಟ್ ಡೇ ಆಫ್ ಮಹಾರಾಷ್ಟ್ರ ಟೂರ್ ಅಂತಲೇ ಹೇಳ್ಬೋದು. ಸೊ ನಾವು ಬ್ಯಾಂಗ್ಳೂರಿಂದ ಗಾಣಗಾಪುರ ಅಂದರೆ ದತ್ತಾತ್ರೇಯ ಸ್ವಾಮಿದು ದೇವಸ್ಥಾನ ಏನಿದೆ ಅಲ್ವಾ, ಅಲ್ಲಿಗೆ ಟ್ರೈನಲ್ಲಿ ಹೋಗಿದ್ದು. ಕಲಬುರ್ಗಿಯಲ್ಲಿರೋದು ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ. ಸೊ ಟ್ರೈನಲ್ಲಿ ಹೋಗಿದ್ದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಪಪ್ಪಾದು ಫ್ರೆಂಡ್ ಅವರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹೋಗಿದ್ದು. ಆಲ್ಮೋಸ್ಟ್ ಒಂದು 7 ಮೆಂಬರ್ಸ್ ಏನೋ ಹೋಗಿದ್ವಿ ನಾವು. ತುಂಬ ಚೆನ್ನಾಗಾಯಿತು, ಎಲ್ಲ ದೇವ ದರ್ಶನ ಅಂತಲೂ ಹೇಳ್ಬೋದು. ಸೊ ನಮಗೆ ನೈಟ್ ಜರ್ನಿ ಇದ್ದಿದ್ದು, ನಾವು ಟಿಕೆಟ್ ಹಾಗೆ ಬುಕ್ ಮಾಡ್ಕೊಂಡಿದ್ದು. ಟ್ರೈನ್ ಫೆಸಿಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಟ್ರೈನ್ 2 ಟಯರ್ AC 2 ಟಯರ್ ಟ್ರೈನ್ ನಾವು ಬುಕ್ ಮಾಡ್ಕೊಂಡಿದ್ದು ನೈಟ್ ಜರ್ನಿಗೆ ಅಂತ. ಸೊ ಇಟ್ ವಾಸ್ ಗುಡ್. ಸ್ಲೀಪಿಂಗ್ ಕೋಚ್ ಮಾಡಿದ್ದು ನಾವು. ಆ್ಯಂಡ್ ಫೈನಲಿ ಮಾರ್ನಿಂಗ್ ಆಗೇ ಹೋಯ್ತು ಗೈಸ್, ನೋಡಿ ನೀವೇ. ಫೈನಲಿ ವಿ ರೀಚ್ಡ್ ಗಾಣಗಾಪುರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಸ್, ವಿ ವರ್ ವೆಯ್ಟಿಂಗ್ ಫಾರ್ ಅವರ್ ಸ್ಟೇಷನ್. ಸಿಕ್ಕಾಪಡೆ ಕೋಲ್ಡ್ ಆಗೋಗಿತ್ತು, ಸ್ವಲ್ಪ ಫೀವರ್ ಕೂಡ ಬಂದಿತ್ತು ಬಿಕಾಸ್ ಆ ಒಂದು ವೆದರ್ಗೆ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಪುಣ್ಯಕ್ಷೇತ್ರಕ್ಕೆ ಬಂದಾದಮೇಲೆ ನಾವು ಸೆಲ್ಫ್ ಮೋಟಿವೇಶನ್ ತಗೊಂಡು ಟೂರ್ ಮಾಡಲೇಬೇಕು. ಸೊ ಅದಕ್ಕೆ ಇಲ್ಲಿ ಹೋಟೆಲ್ ಅಶೋಕ ಗ್ರ್ಯಾಂಡಲ್ಲಿ ನಾವು ರೂಮ್ ಬುಕ್ ಮಾಡ್ಕೊಂಡ್ವಿ, ಜಸ್ಟ್ ಫಾರ್ ದ ಫ್ರೆಶನ್ ಅಪ್ ಆಗಿ ಚೆಕ್ಔಟ್ ಮಾಡ್ಕೊಂಡು ಹೋಗೋದಕ್ಕಷ್ಟೇ ನಾವು ಈ ಹೋಟೆಲ್ ತೊಗೊಂಡಿದ್ದು. ಆ್ಯಂಡ್ ಇಲ್ಲಿ ರೂಮ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ನೋಡ್ಬೋದು ನೀವೇ. ಆ್ಯಂಡ್ ಯಸ್, ಇಲ್ಲಿ ರೂಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬಾಲ್ಕನಿ. ನಾನು ಓಪನ್ ಮಾಡಿ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಅಂದರೆ ತುಂಬ ಟಯರ್ಡ್ ಆಗೋಗಿದ್ವಿ. ಸೊ ನಾವು ರೂಮಿಗೆ ಬಂದಿದ್ದು 4:30ಗೆ ಗೈಸ್. ಮಿಡ್ನೈಟ್ 4:30ಗೆ ನಾವು ರೂಮಿಗೆ ಬಂದಿದ್ದು. ಸೊ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನೋಡಿ ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಆಲ್ಮೋಸ್ಟ್ ಕಂಪ್ಲೀಟ್ ಫುಲ್ ರೆಡಿ ಆಗೋಗಿದ್ದೀನಿ. ಟ್ರೆಡಿಷ್ನಲ್ ಅಟೈರ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಾವು ಹೋಗ್ತಾ ಇರೋದು ಎಲ್ಲನೂ ಟೆಂಪಲ್ಸೇ. ಈ ಟೂರಲ್ಲಿ, ಮಹಾರಾಷ್ಟ್ರ ಟೂರಲ್ಲಿ ಎಲ್ಲನೂ ಟೆಂಪಲ್ಸೇ. ಇದು ನೋಡಿ, ಇದು ದತ್ತಾತ್ರೇಯ ಅದು ಸ್ಟ್ಯಾಚು ಥರ ಇದೆ ಹೋಟೆಲಲ್ಲಿ. ಆ್ಯಂಡ್ ಹಾಗೆ ನಾನು ನನ್ನ ತಮ್ಮ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿ. ಆ್ಯಂಡ್ ನನ್ನ ತಮ್ಮಂಗೂ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಅವನು ಆ ಥರ ಇದ್ದಿದ್ದು. ಆ್ಯಂಡ್ ಫೈನಲಿ ವಿ ರೀಚ್ಡ್ ಟೆಂಪಲ್ ಅಂತಲೇ ಹೇಳ್ಬೋದು. ಇದಂತೂ ತುಂಬ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಇದರ ಹಿಸ್ಟ್ರಿ ಏನಂದರೆ ಗೈಸ್, ದತ್ತಾತ್ರೇಯ ಸ್ವಾಮಿ ಅಂತ ನಾವು ಏನು ಹೇಳ್ತೀವಿ, ಅವರು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ದೇವರ ಒಂದು ಅವತಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ್ಲೂ ನಾನು ಹೇಳ್ತಾ ಇರೋದು ಸತ್ಯ. ಮಧ್ಯಾಹ್ನ 12 ಗಂಟೆಗೆ ದತ್ತಾತ್ರೇಯ ಸ್ವಾಮಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಭಿಕ್ಷಾಟನೆ ಮಾಡ್ತಾರಂತೆ. ಅಲ್ಲಿ ಇರೋವಂಥ ಜನರ ನಂಬಿಕೆ, ಯಾವ ರೂಪ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಬಂದು ಭಿಕ್ಷಾಟನೆ ಅಂತೂ ಮಾಡೋದು ನಿಜ. ತುಂಬ ಪವರ್ಫುಲ್ ದೇವಸ್ಥಾನ ಅದು. ಆ್ಯಂಡ್ ನಾವು ಪೀಠನೂ ದರ್ಶನ ಮಾಡಿದ್ವಿ. ದತ್ತಾತ್ರೇಯ ಸ್ವಾಮಿಯ ವಿಗ್ರಹ ಏನಿದೆ ಅದು ದರ್ಶನ ಮಾಡಿದ್ವಿ. 3 ತಲೆ ಅದು, ಆಮೇಲೆ ಆ ಪೀಠ ಎಲ್ಲನೂ ದರ್ಶನ ಮಾಡಿದ್ವಿ. ತುಂಬ ಅಂದರೆ ತುಂಬ ಮನಸ್ಸಿಗೆ ಒಂಥರ ಸಮಾಧಾನ ಆಗ್ತಾಯಿತ್ತು. ಆ್ಯಂಡ್ ನಾವಿಲ್ಲಿ ಅಭಿಷೇಕ ಕೂಡ ಮಾಡಿಸಿದ್ದೀವಿ, ನೋಡ್ಬೋದು ನೀವೇ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಈ ಅಭಿಷೇಕದ್ದು ನಾನು ಕಂಪ್ಲೀಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ನಾನು ಕೂಡ ಅಭಿಷೇಕಕ್ಕೆ ಪೂಜೆಗೆ ಕೂತಿದ್ದೆ. ಸೊ ಪೂಜೆಗೆ ಕೂತ್ಕೊಂಡು ಭಕ್ತಿಯಿಂದ ಪೂಜೆ ಮಾಡೋಣವಾ ಅಥವಾ ವೀಡಿಯೋ ಮಾಡೋಣವಾ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕ್ಷಮೆ ಇರಲಿ, ಅದಕ್ಕೆ ಯಾರ ಸಪೋರ್ಟು ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ನಾನು ಒಬ್ಬಳೇ ಎಲ್ಲ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಸ್ವಲ್ಪ ನನಗೆ ಹುಷಾರೂ ಇರಲಿಲ್ಲ. ಬಟ್ ಸ್ಟಿಲ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋದಕ್ಕೆ. ನಾನು ಜಸ್ಟ್ ನಿಮಗೆ ಗ್ಲಿಮ್ಸಸ್ ಥರ ಒಂದು ಐಡಿಯಾ ಕೊಡ್ತಾಯಿದ್ದೀನಿ ಅಷ್ಟೇ. ಈ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋದರೆ ಏನೇನೆಲ್ಲ ಮಾಡ್ಬೋದು, ಏನೇನೆಲ್ಲ ವ್ಯವಸ್ಥೆ ಇರುತ್ತೆ ಅಂತ ನಾನು ಸ್ವಲ್ಪ ಒಂದು ರಫ್ ಐಡಿಯಾ ಕೊಡ್ತಾಯಿದ್ದೀನಿ. ಡೆಪ್ತಾಗಿ ನಾನು ಏನೂ ಹೇಳ್ತಾ ಇಲ್ಲ, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು. ಆ್ಯಂಡ್ ಇಲ್ಲಿ ಅಭಿಷೇಕ ನೀವೇನಾದರೂ ಹೋದರೆ ನೀವು ಮಾಡಿಸ್ಬೋದು. ಆ್ಯಂಡ್ ಎಸ್, ಫೈನಲಿ ನಮ್ಮದು ಅಭಿಷೇಕ ಎಲ್ಲ ಮುಗೀತು, ದರ್ಶನವೂ ಆಯಿತು. ಆ್ಯಂಡ್ ಇವಾಗ ಇಲ್ಲಿ ಹೊರಡ್ತಾ ಇದ್ದೀವಿ ನಾವು.
ತುಂಬ ಅಂದರೆ ತುಂಬ ಪವರ್ಫುಲ್ ಟೆಂಪಲ್. ಲೈಫಲ್ಲಿ ಒಂದು ಸಲನಾದರೂ ವಿಸಿಟ್ ಮಾಡಿ. ಒಂದು ಸಲ ಏನು ಅವಾಗವಾಗ ಹೋಗ್ತಾ ಇರಿ, ತುಂಬ ಒಳ್ಳೆಯದದು. ಸೊ ಅಲ್ಲಿಂದ ಆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬಂದಿರೋದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಿರೋದು ಸೋಲಾಪುರ್, ಮಹಾರಾಷ್ಟ್ರದಲ್ಲಿ. ನೋಡ್ಬೋದು ನೀವೇ. ಇದಂತೂ ತುಂಬ ಚೆನ್ನಾಗಿದೆ ಗೈಸ್. ಸೊ ಇದಿರೋದು ಸೋಲಾಪುರ್, ಮಹಾರಾಷ್ಟ್ರದಲ್ಲಿ. ತುಂಬ ಅದ್ಭುತವಾದಂಥ ದೇವಸ್ಥಾನ ಇದು. ಆ್ಯಂಡ್ ನಾನು ಈ ದೇವಸ್ಥಾನಕ್ಕೆ ಮೊದಲು ಹೋಗಿದ್ದೀನಿ. ಇದು 2ನೇ ಸಲ ಹೋಗ್ತಾ ಇರೋದು ಫ್ಯಾಮಿಲಿ ಜೊತೆ. ಮೊದಲು ನಮ್ಮ ಪಪ್ಪನ ಜೊತೆ ಟೂರ್ಗಂತ ಹೋಗಿದ್ದೆ. ಇದು ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ಆ್ಯಂಡ್ ಇವಾಗ ನೋಡಿ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೂ. ದೇವ್ರ ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ಎಸ್ ಗೈಸ್, ಅಲ್ಲೂ ಕೂಡ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇದೊಂದು ಸುಂದರವಾದ ಸಿದ್ದೇಶ್ವರ ಸರೋವರದ ಒಳಗೆ ದ್ವೀಪದಂತಹ ಸ್ಥಳದಲ್ಲಿ ನಿರ್ಮಿಸಲಾದ ಇದು 12ನೇ ಶತಮಾನದ ಸಂತ ಮತ್ತು ಲಿಂಗಾಯತ ನಂಬಿಕೆಯ ಅತೀಂದ್ರಿಯ ಭಗವಾನ್ ಸಿದ್ದೇಶ್ವರನಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನ ದೇವ್ರು ಯಾವ ಥರ ಅಂದರೆ, ಇವಾಗ ಬೆಂಗಳೂರಲ್ಲಿ ಅಣ್ಣಮ್ಮ ಯಾವ ಥರ ಗ್ರಾಮ ದೇವತೆನೋ ಆ ಥರ ಸೋಲಾಪುರದಲ್ಲಿ ಸಿದ್ದೇಶ್ವರ ಗ್ರಾಮ ದೇವತೆ ಥರ, ರಕ್ಷಕ, ಸೋಲಾಪುರದ ರಕ್ಷಕ ದೇವತೆ ಥರ ಇದು. ಆ್ಯಂಡ್ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು, ನೋಡ್ಬೋದು ನೀವೇ. ಆ್ಯಂಡ್ ನನಗಿದು ತುಂಬ ಇಷ್ಟ ಆಯಿತು ಗೈಸ್. ಶಿವದು ಸ್ಟ್ಯಾಚು ಆ ನೀರು ಮಧ್ಯ ಇರೋದು ತುಂಬ ಅದ್ಭುತವಾಗಿದೆ. ಅದಂತೂ ಸೀನ್ರಿ ಸಖತ್ತಾಗಿದೆ. ಆ್ಯಂಡ್ ನೋಡ್ತಾ ಇರ್ಬೋದು ನೀವೇ. ಇದೆಲ್ಲ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಲಂಚ್ ಮಾಡ್ಕೊಬಿಡೋಣ ಅಂತ ಒಂದು ಹೋಟೆಲಿಗೆ ಬಂದಿದ್ದೀವಿ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಪುರಣ್ ಪೋಳಿ ಈಸ್ ವೆರಿ ಫೇಮಸ್. ಆ್ಯಂಡ್ ಅದನ್ನೆಲ್ಲ ಟೇಸ್ಟ್ ಮಾಡಿ ನಾವು ನೆಕ್ಸ್ಟು ನಮ್ಮ ಪಪ್ಪಾದ ಫ್ರೆಂಡ್ದು ಆಫೀಸ್ ಇತ್ತು, ಚಡ್ಚಂಕ ಟ್ರಾವೆಲ್ಸ್ ಅಂತ. ಟ್ರಾನ್ಸ್ಪೋರ್ಟ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ಅವ್ರದ್ದು ಗೋಲ್ಡ್ ಜ್ಯುವೆಲರಿ ಶಾಪ್ ಎಲ್ಲ ಇದೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೆಕ್ಸ್ಟು ನಾವು ಬಂದಿರೋದೆ ತುಳಜಾಪುರ್, ನಮ್ಮ ಮನೆ ದೇವತೆ ಅಂಬಾಭವಾನಿ. ನಮ್ಮ ಮನೆ ದೇವತೆ ಅವರು ತುಳಜಾಪುರ್ ಅಂಬಾಭವಾನಿ. ಇಲ್ಲಿಗೆ ಬರಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೋತಾನೆ ಇದ್ದೀನಿ. ಬಟ್ ಏನಾದರೂ ಒಂದು ಬಂದು ಹೋಗೋಕ್ಕಾಗ್ತಾ ಇರಲಿಲ್ಲ. ಫೈನಲಿ ನಾವು ಹೋಗಿ ಬಂದಿದ್ದೀವಿ ತುಳಜಾಪುರ್ ಅಂಬಾಭವಾನಿ. ಇದೊಂದು ಶಕ್ತಿಪೀಠ ಗೈಸ್. ನೋಡ್ಬೋದು ನೀವು ಟೆಂಪಲ್ ಸರೌಂಡಿಂಗ್ಸ್ ಹೇಗಿದೆ ಅಂತ. ಬರೀ ಹಸಿರು ನಿಮಗೆ ಕಾಣಿಸೋದು. ಯಾಕಂದರೆ ನಾವು ಮಹಾರಾಷ್ಟ್ರಿಯನ್ಸ್ ಹಾಗೇ ಹಸಿರು ಸೀರೆ, ಹಸಿರು ಗಾಜಿನ ಬಳೆ, ಕುಂಕುಮ ಇದಕ್ಕೆಲ್ಲ ಒಂದು ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಫೈನಲಿ ತುಳಜಾಪುರಿಗೆ ಬಂದಿದ್ದೀವಿ ಗೈಸ್. ಇದಂತೂ ನನಗೆ ಲೈಫ್ ಟೈಮ್ ನೆನ್ಪಿಟ್ಕೊಳ್ಳೋ ಅಂತಹ ದಿನ ಅದು. ಅಂಬಾಭವಾನಿ ದೇವಸ್ಥಾನ ಅಂದರೆ ಸುಮ್ಮನೆ ಅಲ್ಲ, ತುಂಬ ಅಂದರೆ ತುಂಬ ಅದ್ಭುತವಾಗಿ ದರ್ಶನ ಆಯಿತು. ಅದು ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ದೇವ್ರ ಮೇಲೆ ಯಾರಿಗೆ ತುಂಬ ಒಲವಿರುತ್ತೋ, ಅತಿಯಾದ ವ್ಯಾಮೋಹ, ಅತಿಯಾದ ಭಕ್ತಿ ಯಾರಿಗಿರುತ್ತೋ ಅದು ಅವ್ರಿಗೇ ಅದು ಅರ್ಥ ಆಗೋದು. ಆ್ಯಂಡ್ ಎಸ್, ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಕತ್ತಿ ಕೊಟ್ಟಂತಹ ದೇವತೆಯವಳು ಅಂಬಾಭವಾನಿ. ಆ ಕತ್ತಿಯಿಂದನೇ ಅವರು ಯುದ್ಧನೆಲ್ಲ ಗೆಲ್ಲಕ್ಕೆ ಸಾಧ್ಯ ಆಗಿದ್ದು ಅಂತಲೇ ಹೇಳ್ಬೋದು. ಈ ಟೆಂಪಲ್ದು ವಿಶೇಷತೆ ಏನಂದರೆ ಗೈಸ್, ನೀವು ನೋಡ್ತಿರ್ಬೋದು ಈ ಟೆಂಪಲ್ನ ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ. ಒಂಥರ ಕೋಟೆ ಥರ ಕಟ್ಟಿದ್ದಾರೆ ಇವರು ಟೆಂಪಲ್ನ. ಮಹಾರಾಷ್ಟ್ರದಲ್ಲಿ ಈ ಕೋಟೆಗಳೇ ತುಂಬ ಫೇಮಸ್ಸು. ಈ ಸಹ್ಯಾದ್ರಿ ಹಿಲ್ಸ್ ಆಗಿರ್ಬೋದು, ಇದೆಲ್ಲ ಫೇಮಸ್ಸು. ಆವಾಗ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಅವರ ಶತ್ರುಗಳ ವಿರುದ್ಧ ವಿನ್ ಆಗಬೇಕು ವಾರಲ್ಲಿ, ಅಂದರೆ ಅವರ ಜನರನ್ನ ರಕ್ಷಣೆ ಮಾಡಬೇಕು ಅಂತ ಗೊರಿಲ್ಲಾ ವಾರ್ಫೇರ್ ಮಾಡ್ತಾಯಿದ್ರು. ಅಂದರೆ ಈ ಕಾಡಲ್ಲಿ ಅಟ್ಯಾಕ್ ಮಾಡೋದು. ಸೊ ನಮ್ಮ ಮಹಾರಾಜ್ ಅವರ ಕೋಟೆ ಬೆಟ್ಟದ ಮೇಲೆ ಇರೋದ್ರಿಂದ ಶತ್ರುಗಳಿಗೆ ಕೋಟೆ ಹತ್ತಿ ವಾರ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿತ್ತು. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ನೀವು ಅಂಬಾಭವಾನಿ ಇದು ದರ್ಶನ ಮಾಡಿದ್ದೀರಾ ಅನ್ಕೋತೀನಿ. ನಾನು ತೋರಿಸ್ತಾ ಇದ್ದೀನಿ ಟಿ ವಿನಲ್ಲಿ ಲೈವ್ ದರ್ಶನ ಅದು. ಆ್ಯಂಡ್ ಇದು ಗೊಂದಳ ಅಂತ ಹಾಕ್ತಾರೆ. ಇದು ಅಷ್ಟೇ ತುಂಬ ಫೇಮಸ್. ನಮ್ಮ ಕಡೆ ಗೊಂದಳ ಅಂತ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ ಗೊಂದಳ ಅಂದರೆ. ಅದು ಏನೋ ಒಂಥರ ವೈಬ್ ಅದು. ಇದು ಮರಾಠೀಸ್ ಅಷ್ಟೇ ಗೊಂದಳ ಅಂತ ಹಾಕೋದು. ಮರಾಠೀಸ್ ಅಷ್ಟೇ ಹಾಕೋದು ಗೊಂದಳ ಅಂತ. ಇದೊಂಥರ ಹರಕೆ ಥರನೂ ಹೌದು.
ಈ ಮದುವೆ ಗಿದ್ವೆ ಏನಾದರೂ ಆದರೆ ಕೆಲವ್ರು ಹರಕೆ ಮಾಡ್ಕೊಂಡಿರ್ತಾರೆ ನಾನು ಗೊಂದಲ್ ಮಾಡಿಸ್ತೀನಿ ಅಂತ. ಅವಾಗೆಲ್ಲ ಕಾರ್ಯಕ್ರಮವೂ ತುಂಬ ಚೆನ್ನಾಗಾಗುತ್ತೆ. ಮರಾಠೀಸ್ ಅಷ್ಟೇ ಗೊಂದಳೆಲ್ಲ ಹಾಕ್ಸೋದು. ಆ್ಯಂಡ್ ಅದು ನಮ್ಮ ಕಡೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದಂತೂ. ಆ್ಯಂಡ್ ಫೈನಲಿ ದರ್ಶನವೂ ತುಂಬ ಚೆನ್ನಾಗಾಯಿತು ಗೈಸ್. ತುಳಜಾಪುರಕ್ಕೆ ಹೋಗಿ ಒಂಥರ ಜೀವನ ಸಾರ್ಥಕ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ದಿದ್ದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಹಸಿರು ಬಳೆ ನಮ್ಮಮ್ಮ ತೊಡ್ಕೋತಾ ಇದ್ದಾರೆ, ನೋಡ್ಬೋದು ನೀವೇ. ಅದೊಂಥರ ಹಸಿರು ಆ ಬಣ್ಣಕ್ಕೆ ಯಾವ ಕಲರ್ ಕೂಡ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಅಂತ ಅನಿಸುತ್ತೆ ನನಗಂತೂ. ಇದು ಮಹಾರಾಷ್ಟ್ರದಲ್ಲಿ ಎಲ್ಲೇ ನೋಡಿ ಹಸಿರು ಅನ್ನೋದು ತುಂಬ ಫೇಮಸ್ ಅಲ್ಲಿ. ಆ್ಯಂಡ್ ಇಲ್ಲಿ ನಮ್ಮದು ಮರಾಠಿ ಸಾಮ್ರಾಜ್ಯದ ರಾಜ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸ್ಟ್ಯಾಚು ಇದೆ ನೋಡಿ ಇಲ್ಲಿ. ಅದು ಹೊಸದು ಅನಿಸುತ್ತೆ, ಇನ್ನೂ ಓಪನೇ ಮಾಡಿಲ್ಲ ಅವರು. ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡೇ 1 ವ್ಲಾಗ್ ಇಷ್ಟೇ ಆಗಿರೋದ್ರಿಂದ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ JH Vlogs ಯೂಟ್ಯೂಬ್ ಚಾನಲ್. ಡೇ 2 ಆಫ್ ಮಹಾರಾಷ್ಟ್ರ ಟೂರ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.